ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಕಾಂತಾರ ಸಿನಿಮಾದ ಟೈಮ್ನಲ್ಲಿ ಈ ಸಿನಿಮಾ ಕೇವಲ ಕರಾವಳಿ ಭಾಗದ ಆಡಿಯನ್ಸ್ಗಳಿಗೆ ಇಷ್ಟ ಆಗ್ಬೋದು ಅಂತ ಭಾವಿಸಿದ್ರು. ಆದರೆ ಕಾಂತಾರ ಸಿನಿಮಾ ರಿಲೀಸ್ ಆಗಿ ಯಾವ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಾಣ್ತು, ಇಡೀ ದೇಶದ ತುಂಬೆಲ್ಲ ಎಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಸನ್ನು ಕಾಣ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಕಾಂತಾರ ಸಿನಿಮಾದಿಂದ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ತು. ಇಡೀ ದೇಶವೇ ಈಗ ಕಾಂತಾರ ಚಾಪ್ಟರ್ 1 ಸಿನಿಮಾಗಾಗಿ ವೇಟ್ ಮಾಡ್ತಾ ಇದೆ. ಆದರೆ ಕಾಂತಾರ ಸಿನಿಮಾದ ನಂತರ ಕರಾವಳಿ ಭಾಗದ ತುಳುನಾಡಿನ ಸಂಸ್ಕೃತಿಗೆ, ಅಲ್ಲಿನ ಆಚಾರ ವಿಚಾರಗಳಿಗೆ ಕೆಲವೊಂದು ಕಡೆ ಅವಮಾನವನ್ನ ಮಾಡ್ತಾ ಇದ್ದಾರೆ. ಕಾಂತಾರ ಸಿನಿಮಾದ ಟೈಮ್ನಲ್ಲೇ ರಿಷಬ್ ಶೆಟ್ಟಿ ಅವರು ಇದರ ಬಗ್ಗೆ ಮಾತನಾಡಿದ್ರು. ತುಳುನಾಡಿನ ಸಂಸ್ಕೃತಿ, ಕರಾವಳಿ ಭಾಗದ ಕಲ್ಚರ್, ಅಲ್ಲಿನ ಸಂಪ್ರದಾಯ, ಅಲ್ಲಿನ ಆಚಾರ ವಿಚಾರಗಳ ಬಗ್ಗೆ ನೀವು ಕಾಮಿಡಿ ಮಾಡಿಕೊಂಡು ರೀಲ್ಸ್ಗಳನ್ನು ಮಾಡೋದು, ಈ ರೀತಿಯೆಲ್ಲ ಮಾಡಬೇಡಿ ಅಂತ ಸ್ವತಃ ರಿಷಬ್ ಶೆಟ್ಟಿ ಅವರೇ ಒಂದು ವಿಡಿಯೋವನ್ನ ಮಾಡಿ ಅಪ್ಲೋಡ್ ಮಾಡಿದ್ರು. ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ಲೈವ್ ಕೂಡ ಬಂದಿದ್ರು ರಿಷಬ್ ಶೆಟ್ಟಿ ಅವರು. ತುಳುನಾಡಿನ ಕಲ್ಚರ್, ಅಲ್ಲಿನ ಆಚಾರ ವಿಚಾರಗಳಿಗೆ ಅವಮಾನ ಮಾಡಬೇಡಿ ಅಂತ ಕೇಳ್ಕೊಂಡಿದ್ರು. ರಿಷಬ್ ಶೆಟ್ಟಿ ಅವರು ಹಾಗೆ ಕರಾವಳಿ ಭಾಗದ ಸಾಕಷ್ಟು ಜನರು ಇದರ ಬಗ್ಗೆ ಮಾತನಾಡಿ ಅವೇರ್ನೆಸ್ ಮೂಡಿಸಿದ್ರು ಕೂಡ ತುಂಬಾ ಜನ ರೀಲ್ಸ್ಗೋಸ್ಕರ, ಕಾಮಿಡಿಗೋಸ್ಕರ ಅವಮಾನ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಇನ್ನು ಚಾಮರಾಜಪೇಟೆಯಲ್ಲಿ ಇತ್ತೀಚೆಗಷ್ಟೇ ನಡೆದ ಕನ್ನಡ ರಾಜ್ಯೋತ್ಸವದಲ್ಲಿ ಪಂಜುರ್ಲಿ ದೈವದ ಪಾತ್ರ ರೂಪಿಸಿ ಸಚಿವ ಜಮೀರ್ ಅಹಮದ್ ಅವರನ್ನ ವೇದಿಕೆಗೆ ಕರೆತರುವ ಕಾರ್ಯಕ್ರಮವನ್ನ ನಡೆಸಿದ್ರು. ಇದು ಈಗ ಸಾಕಷ್ಟು ವಿರೋಧಕ್ಕೆ ಗುರಿ ಆಗ್ತಾ ಇದೆ. ತುಳುನಾಡಿನ ಸಂಸ್ಕೃತಿ, ಅಲ್ಲಿನ ಪರಂಪರೆ, ಅಲ್ಲಿನ ಕಲ್ಚರ್ ಅನ್ನ ಅವಮಾನ ಮಾಡಲಾಗಿದೆ ಅಂತ ತುಂಬಾ ಜನ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಕಾಂತಾರ ಸಿನಿಮಾದ ಹಾಡು ಬಳಸಿ ಜಮೀರ್ ಅಹಮದ್ ಕೈ ಹಿಡಿದು ವೇಷಧಾರಿಗಳು ಅಂದ್ರೆ ಪಂಜುರ್ಲಿ ವೇಷಧಾರಿಗಳು ನರ್ತಿಸಿದ್ದಾರೆ. ಇದು ತುಳುನಾಡಿನ ಸಂಸ್ಕೃತಿಗೆ ಅವಮಾನ ಮಾಡಿದಂತೆ, ತುಳುನಾಡಿನ ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗವಾದ ದೈವ ನಂಬಿಕೆಗೆ ಅಪಹಾಸ್ಯ ಮಾಡುವುದು ಸರಿಯಲ್ಲ. ದೈವಾರಾಧನೆ ತುಳುನಾಡಿನ ಸಾಂಸ್ಕೃತಿಕ ರಚನೆಯಲ್ಲಿ ಬೇರೂರಿರುವ ಪವಿತ್ರ ಸಂಪ್ರದಾಯ ಎಂದು ಕೇವಲ ಕರಾವಳಿಯ ಜನರು ಅಷ್ಟೇ ಅಲ್ಲದೆ ಇಡೀ ರಾಜ್ಯದ ಜನರು ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂತಾರ ಸಿನಿಮಾದ ಬಳಿಕ ಕೇವಲ ಕರ್ನಾಟಕಕ್ಕೆ ಅಷ್ಟೇ ಅಲ್ಲದೆ ಇಡೀ ದೇಶಕ್ಕೆ ತುಳುನಾಡಿನ ಕರಾವಳಿ ಭಾಗದ ಅಲ್ಲಿನ ಸಂಪ್ರದಾಯ, ಅಲ್ಲಿನ ಕಲ್ಚರ್ ಏನು ಅನ್ನೋದು ಗೊತ್ತಾಯಿತು. ತುಂಬಾ ಜನರು ಅದನ್ನ ಇಷ್ಟಪಟ್ಟರು. ಆದರೆ ಇನ್ನೂ ಕೆಲವರು ಅದನ್ನ ಈಗಲೂ ಕೂಡ ಕಾಮಿಡಿಯಾಗಿ ಬಳಸ್ಕೊಳ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ತಮಗೆ ಇಷ್ಟ ಬಂದಂತೆ ಪೋಸ್ಟ್ಗಳನ್ನ ಹಾಕ್ತಾ ಇದ್ದಾರೆ. ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.